ಯೋಗಶಾಸ್ತ್ರದ ಪ್ರಕಾರ ಮಾನವನ ಸೂಕ್ಷ್ಮ ಶರೀರದಲ್ಲಿ 7 ಶಕ್ತಿ ಕೇಂದ್ರಗಳು ಅಥವಾ ಚಕ್ರಗಳ ಉಲ್ಲೇಖ ಇದೆ. ಅದರಲ್ಲಿ ಮೊದಲನೆಯದು ಮೂಲಾಧಾರ ಚಕ್ರ. ಇದರ ಸ್ಥಾನ ಬೆನ್ನುಹುರಿಯ ತುದಿ. ಇದರ ಮೂಲ ತತ್ವ ಪೃಥ್ವಿ. ಬಣ್ಣ ಕೆಂಪು. ಇದರ ಸ್ವರೂಪ 4 ದಳಗಳಿರುವ ತಾವರೆ ಹೂವು. ಶಬ್ದ ಬೀಜಾಕ್ಷರ ಲಂ. ದೈಹಿಕ ಅಂಗಾಂಗಗಳಾದ ಮಾಂಸಖಂಡ, ಮೂಳೆಗಳು, ಬೆನ್ನುಹುರಿ, ಅಡ್ರಿನಲ್ ಗ್ರಂಥಿ, ರಕ್ತದ ಉತ್ಪತ್ತಿ, ರಕ್ತದ ಗುಣಮಟ್ಟ, ದೇಹದ ಶಾಖ, ದೈಹಿಕ ಶಕ್ತಿ ಮತ್ತು ಸ್ಥಿರತೆ, ಮೂತ್ರಜನಕಾಂಗಗಳು, ಮಕ್ಕಳಲ್ಲಿನ ಬೆಳವಣಿಗೆ ಹಾಗೂ ಮನೋಸಂಬಂಧಿ ವಿಷಯಗಳಾದ ಸ್ವಯಂ ರಕ್ಷಣೆ, ಬದುಕುವ ಸ್ಥೈರ್ಯ, ಭಯ, ಭೀತಿ, ಅಂತಸ್ಫೂರ್ತಿ, ಅಭದ್ರತೆ ಹಾಗೂ ಸಾಮಾಜಿಕ ವಿಷಯಗಳಾದ ಹಣ, ಆಭರಣ, ಆಸ್ತಿಗಳ ಸಂಪಾದನೆ, ದೈಹಿಕ ಸುಖಗಳು ಇತ್ಯಾದಿಗಳ ಮೇಲೆ ಈ ಚಕ್ರವು ನೇರವಾದ ನಿಯಂತ್ರಣವನ್ನು ಹೊಂದಿದೆ. ಮೂಲಾಧಾರ ಚಕ್ರದಲ್ಲಿ ಉಂಟಾಗುವಂಥ ಅಸ್ಥಿರತೆಯಿಂದ ದೈಹಿಕ ರೋಗಗಳಾದ ಅತಿಯಾಗಿ ತಿನ್ನುವಿಕೆ, ಸ್ಥೂಲಕಾಯ, ಮಲಬದ್ಧತೆ, ಸಿಯಾಟಿಕಾ, ನರದೌರ್ಬಲ್ಯ, ಅತಿಯಾಗಿ ಬೆವರುವಿಕೆ, ಪ್ರಾಸ್ಟೇಟ್ ಗ್ರಂಥಿ ಸಮಸ್ಯೆಗಳು, ಪುರುಷ ಬಂಜೆತನ, ಪಾದ ಮತ್ತು ಮೊಣಕಾಲುಗಳಲ್ಲಿ ಸಂಧಿವಾತದಿಂದ ಉಂಟಾಗುವಂಥ ನೋವುಗಳು ಹಾಗೂ ಮಾನಸಿಕ ಸಮಸ್ಯೆಗಳಾದ ನಿರಂತರ ಭಯ, ಆತಂಕ, ಸೋಮಾರಿತನ, ಮಾಡುವ ಕೆಲಸದಲ್ಲಿ ನಿರಾಸಕ್ತಿ, ಆತ್ಮವಿಶ್ವಾಸದ ಕೊರತೆ, ಸಂಬಂಧಗಳಲ್ಲಿ ಬಿರುಕು, ಹಣ ಸಂಪಾದನೆಯಲ್ಲಿ ಹಿನ್ನಡೆ, ವೃತ್ತಿ ಜೀವನದಲ್ಲಿ ಅಸ್ಥಿರತೆ, ವಾಸ ಮಾಡುವ ಸ್ಥಳ ಮತ್ತು ಮಾಡುವ ಉದ್ಯೋಗದಲ್ಲಿ ಪದೇ ಪದೇ ಬದಲಾವಣೆಯಾಗುವುದು ಇತ್ಯಾದಿ ಸಮಸ್ಯೆಗಳು ಎದುರಾಗ್ತವೆ. ಮೂಲಾಧಾರ ಚಕ್ರದ ಸ್ಥಿರತೆಗೆ ಗಣಪತಿಯ ಉಪಾಸನೆ, ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದ ಜೊತೆಗೆ ಉತ್ತಮ ಪೋಷಕಾಂಶಗಳಿಂದ ಕೂಡಿರುವಂಥ ಆಹಾರದ ಸೇವನೆ ಹಾಗೂ ಉತ್ತಮ ಜೀವನ ಶೈಲಿ ಅತ್ಯಂತ ಸಹಾಯಕಾರಿ.